ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಂಚ ವಿಂದತಿ ಅಂತ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸಿದಂತೆ ಆ ಶ್ರವಣದ ಲಾಭ ಇದು ಉತ್ತಮವಾದ ಜ್ಞಾನಲಾಭವೂ ಆಗಬೇಕು, ಅನೇಕ ದುರಾಲೋಚನೆಗಳು ದುರ್ವಿಚಾರಗಳು ದೂರ ಆಗಬೇಕು, ಧರ್ಮಾನುಷ್ಠಾನ ಆಗಬೇಕು, ಕೊನೆಗೆ ಆ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಈ ಶ್ರೀಮದ್ ಭಾಗವತದ ಶ್ರವಣ ಸಾಧನವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಗುರುಗಳಲ್ಲಿ ಇಲ್ಲಿ ಸನ್ನಿಹಿತರಾದ ಮಹಾನುಭಾವರಾದ ರಘುನಾಥ ತೀರ್ಥರು, ಶ್ರೀಮದ್ ಟೀಕಾಕೃತ್ಪಾದರು, ಅಕ್ಷೋಭ್ಯ ತೀರ್ಥರು, ಅವರಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಆ ಎಲ್ಲ ಮಹಾನುಭಾವರು ಸ್ವಯಂ ಭಾಗವತ ಮೂರ್ತಿಗಳು, ಭಾಗವತೋತ್ತಮರು. ಅಂಥವರ ಪ್ರಾರ್ಥನೆಯಿಂದ ಭಗವಂತ ನಮ್ಮ ಮೇಲೆ ಕರುಣೆಯನ್ನು ತೋರಿ ನಮ್ಮ ಯೋಗ್ಯತಾನುಸಾರವಾಗಿ ಭಾಗವತ ಧರ್ಮಗಳನ್ನು ಪರಿಪಾಲನೆ ಮಾಡುವ ಶಕ್ತಿಯನ್ನು, ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ನಾವು ತಿಳಿಯಬೇಕು. ಶ್ರೀಮದ್ ಭಾಗವತದ ಕೊನೆಯಲ್ಲಿ ಮಾಡಿದ ಪ್ರಾರ್ಥನೆಯನ್ನು ಇದೀಗ ತಿಳಿಸಿದ್ದಾರೆ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತನ್ನೋ ಯತಃ ಪ್ರಭೋ. ಶ್ರೀಮದ್ ಭಾಗವತದ ಶ್ರವಣವನ್ನು ಭಕ್ತಿಯಿಂದ ಮಾಡಿದ್ದೀಯಲ್ಲಪ್ಪ, ನಿನಗೇನು ಬೇಕು ಅಂತ ದೇವರು ಕೇಳ್ಬೋದು. ಭಗವಂತ ಕಣ್ಣೆದುರಿನಲ್ಲಿ ಬಂದು ನಮಗೆ ಕೇಳ್ತಾ ಇಲ್ಲ ಅಂತ ನಾವು ತಿಳಿಯಬಾರದು. ಭಾಗವತವೇ ಭಗವಂತನ ಪ್ರತಿಮೆ, ಶ್ರೀಮದ್ ಭಾಗವತವೇ ಶ್ರೀಕೃಷ್ಣನ ವಾಂಗ್ಮಯವಾದ ಪ್ರತಿಮೆ. ಹೀಗಾಗಿ ನೀವೆಲ್ಲ ಭಾಗವತದ ಶ್ರವಣ ಮಾಡಿದ್ದೀರಿ ಅಂದರೆ ಆ ವಾಂಗ್ಮಯವಾದ ಭಗವಂತನ ಪ್ರತಿಮೆ ನಿಮ್ಮ ಎದುರಿನಲ್ಲಿದೆ. ಶ್ರವಣೇಂದ್ರಿಯದಿಂದ ಅದನ್ನು ಕೇಳಿದ್ದೀರಿ. ಅಂತಹ ಆ ಭಗವಂತ ಭಾಗವತದಲ್ಲಿ ಸನ್ನಿಹಿತನಾಗಿದ್ದು ನಮಗೆ ಏನು ಬರಬೇಕೋ ಕೇಳಿ ಅಂತ ಕೇಳಿದಾಗ ಆ ಏನು ವರ ಕೇಳಬೇಕು ಅನ್ನೋದನ್ನು ಪರಮಾತ್ಮ ಭಾಗವತದಲ್ಲಿಯೇ ತಿಳಿಸಿಬಿಟ್ಟಿದ್ದಾನೆ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತನ್ನೋ ಯತಃ ಪ್ರಭೋ. ಪ್ರತಿ ಜನ್ಮದಲ್ಲಿಯೂ ನಿನ್ನ ಪಾದಗಳಲ್ಲಿ ಭಕ್ತಿ ಬರುವಂತೆ ಮಾಡು. ಉತ್ತಮವಾದ ಸಜ್ಜನರ ಸಹವಾಸದಲ್ಲಿ ಈಗ ಹುಟ್ಟಿದ್ದೇವೆ. ಶಾಸ್ತ್ರಗಳನ್ನು ಓದುವ ಕೇಳುವ ಸೌಭಾಗ್ಯ ಇದೆ. ಸಜ್ಜನರ ಮಧ್ಯದಲ್ಲಿ ವಾಸ ಮಾಡುವ ಸೌಭಾಗ್ಯ ಇದೆ. ಈ ಸೌಭಾಗ್ಯವೇ ಮರಳಿ ಮರಳಿ ಬಂದರೆ ಅದಕ್ಕೆ ನಿನ್ನ ಕಾರುಣ್ಯಕ್ಕೆ ನಾವು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಅನಂತ ದಯೆ ಅದು, ನನ್ನ ಪ್ರಾರಬ್ಧ ಕರ್ಮ. ಅದಕ್ಕಾಗಿ ಇಂತಹ ಜನ್ಮ ಮತ್ತೆ ಬರದೆ ಯಾವುದೋ ಸಾಧಾರಣವಾದಂತಹ ಜನ್ಮ ಬರಬಹುದು. ಯಾವ ಜನ್ಮ ಬಂದರೂ ಅಲ್ಲಿ ಇನ್ಯಾವ ಸೌಭಾಗ್ಯ, ಶ್ರೀಮಂತಿಕೆ, ಅನುಕೂಲತೆಗಳು ಇಲ್ಲದೇ ಇರಬಹುದು. ಹೆಚ್ಚಿನ ಸಜ್ಜನರ ಸಹವಾಸ ಮಾಡುವ ಅಥವಾ ಸಹವಾಸವಿದ್ದರೂ ಅಧ್ಯಯನ ಮಾಡುವಂತಹ ಒಂದು ಅರ್ಹತೆ, ಯೋಗ್ಯತೆ ನನ್ನಲ್ಲಿ ಇಲ್ಲದೇ ಇರಬಹುದು. ಆದರೆ ನಿನ್ನಲ್ಲಿ ಭಕ್ತಿ ಮಾತ್ರ ತಪ್ಪಬಾರದು. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ. ಅದಕ್ಕೇನು ಮಾಡಬೇಕು ಅಂತ ನಿನಗೆ ನಾನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ತಥಾ ಕುರುಷ, ಹೇಗೆ ಮಾಡಿದರೆ ನಿನ್ನಲ್ಲಿ ಭಕ್ತಿ ಬಂದೀತೋ ಆ ತರಹ ಸಜ್ಜನರ ಉಪದೇಶ, ಆ ರೀತಿಯಲ್ಲಿ ಸಜ್ಜನರ ಸಹವಾಸ, ಆ ರೀತಿಯಲ್ಲಿ ಸಜ್ಜನರ ಅನುಕರಣೆ, ಅವರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ನಿನ್ನಲ್ಲಿ ಭಕ್ತಿ ಬರುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮದ್ ಭಾಗವತವೇ ನಮಗೆ ತಿಳಿಸಿಕೊಡ್ತದೆ. ಭವೇ ಭವೇ ಯಥಾ ಭವ ಅಂದರೆ ಜನ್ಮ. ಭವೇ ಭವೇ ಪ್ರತಿ ಜನ್ಮದಲ್ಲಿಯೂ ಕೂಡ ನಿನ್ನಲ್ಲಿ ಭಕ್ತಿ ಬರುವಂತೆ ಮಾಡೋ ಅಂತ. ಈ ಅಂದರೆ ಜನ್ಮಕ್ಕೆ ಒಂದು ಸಲ ಭಕ್ತಿ ಬಂದರೆ ಸಾಕು. ಒಂದು ಸಲ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಚಿಂತನೆ ಮಾಡಿ ಆ ಪರಮಾತ್ಮನಲ್ಲಿ ಪ್ರೀತಿ ಉಕ್ಕೇರುವಂತೆ ಮಾಡಿಕೊಂಡು ಅವನಲ್ಲಿ ಭಕ್ತಿ ಮಾಡಿದರೂ ಸಾಕು. ನಿಜವಾಗಿ ಇಡೀ ಜೀವನದೊಳಗೆ ಒಂದು ಸಲ ಭಕ್ತಿಯಿಂದ ಕಣ್ಣು ಮುಚ್ಚಿ ದೇವರನ್ನು ನಮಸ್ಕಾರ ಮಾಡ್ತಾನೆ ಎಂದರೂ ಕೂಡ ಅದು ಮಹಾಪುಣ್ಯ. ಎಷ್ಟೋ ಪಾಪಗಳಿಂದ ಮೋಕ್ಷ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ ದಶಾಶ್ವಮೇಧಾವಭೃತೇನ ತುಲ್ಯಃ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀನ ಪುನರ್ಭವಾಯ.
ಭಕ್ತಿಯಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೆ, ಅತಿ ಪರಿಪಕ್ವ ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿದರಂತೂ ಪುನರ್ಜನ್ಮವಿಲ್ಲವೇ ಇಲ್ಲ, ಮೋಕ್ಷವೇ ಆಗ್ತದೆ. ಸಾಮಾನ್ಯ ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿದರೂ ಎಷ್ಟೋ ಪಾಪಗಳಿಂದ ನಮಗೆ ಮೋಕ್ಷವಾಗ್ತದೆ. ಅಂತಹ ಶ್ರೇಷ್ಠವಾದ ಆ ನಮಸ್ಕಾರದ ಭಕ್ತಿಯ ಮಹಿಮೆ ಇದೆ. ಆದರೆ ಅಷ್ಟಕ್ಕೆ ತೃಪ್ತಿ ಪಡುವಂತಿಲ್ಲ. ನಾವು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನೇ ಪಡೆಯಬೇಕು, ದೇವರ ದರ್ಶನವನ್ನು ಪಡೆದು ಮೋಕ್ಷವನ್ನು ಹೊಂದಬೇಕು ಅಂತ ಅಪೇಕ್ಷೆ ಇದ್ದರೆ ಇಷ್ಟು ಸಾಲದು. ಭಕ್ತ್ಯ ಜ್ಞಾನ ನಿಷಿದ್ಧಾನಾಂ ತ್ಯಾಗ ನಿತ್ಯಂ ಹರಿಸ್ಮೃತೆ ಅರಾಗಾತ್ ವಿಹಿತಾತ್ಯಾಗಾತ್ ಇತ್ಯೇತೈರೇವ ಸಂಯುತೈಃ ಅಪರೋಕ್ಷ ದರ್ಶನಂ ವಿಷ್ಣೋರ್ಜಾಯತೆ ನ ಅನ್ಯಥಾ ಕ್ವಚಿತ್. ಭಕ್ತ್ಯ ಅನ್ನುವುದನ್ನು ಎಲ್ಲ ಕಡೆಗೆ ಅನ್ವಯ ಮಾಡಿಕೊಡಬೇಕು. ಭಕ್ತ್ಯ ಜ್ಞಾನ, ಭಕ್ತ್ಯ ಹರಿಸ್ ಸದಾ ನಿತ್ಯಂ ಹರಿಸ್ಮೃತೆ, ಭಕ್ತ್ಯ ನಿತ್ಯಂ ಹರಿಸ್ಮೃತೆ, ಭಕ್ತ್ಯ ನಿಷಿದ್ಧಾನಾಂ ತ್ಯಾಗ, ಭಕ್ತ್ಯ ವಿಹಿತಾನಾಂ ಅತ್ಯಾಗ, ವಿಹಿತ ಅತ್ಯಾಗ. ಈ ರೀತಿ ಭಕ್ತಿಪೂರ್ವಕವಾಗಿ ವಿಹಿತ ಕರ್ಮಗಳನ್ನು ಮಾಡ್ತಾ, ಭಕ್ತಿಪೂರ್ವಕವಾಗಿ ನಿಷಿದ್ಧ ಕರ್ಮಗಳನ್ನು ಬಿಟ್ಟು ಭಕ್ತಿಪೂರ್ವಕವಾಗಿ ನಿರಂತರ ಹರಿಸ್ಮರಣೆ ಮಾಡಿದರೆ ಆಗ ನಮಗೆ ಭಗವಂತನ ಅಪರೋಕ್ಷ ಜ್ಞಾನವಾಗುವುದಕ್ಕೆ ಸಾಧ್ಯ ಇದೆ. ಶಾಸ್ತ್ರಗಳ ಅಧ್ಯಯನ ಮಾಡುವಾಗ ಭಗವಂತನ ಮಹಿಮೆಯನ್ನು, ಅವನ ಸೃಷ್ಟಿಯನ್ನು ವರ್ಣನೆ ಮಾಡುವಾಗಲೂ ಭಕ್ತ್ಯಾ ಜ್ಞಾನ, ಭಕ್ತಿಪೂರ್ವಕವಾಗಿ ಅದನ್ನು ನಾವು ತಿಳಿದುಕೊಂಡ್ರೆ ಅಪರೋಕ್ಷ ದರ್ಶನವಾಗ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಭವೇ ಭವೇ ಯಥಾ ಭಕ್ತಿ, ಜನ್ಮಕ್ಕೆ ಒಂದು ಬಾರಿ ದೇವರಲ್ಲಿ ಭಕ್ತಿ ಮಾಡಿದರೂ ಸಾಕು ಅಂತ ತಿಳ್ಕೋಬೇಡಿ. ಆ ಜನ್ಮದಲ್ಲಿ ಜನಿಸಿ ಬಂದಾಗ ಪ್ರತಿ ಸಂದರ್ಭದಲ್ಲಿಯೂ ನಿತ್ಯದಲ್ಲಿಯೂ ಭಕ್ತಿಪೂರ್ವಕವಾದ ಹರಿಸ್ಮರಣ ಆಗುವಂತೆ ದೇವರು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಭವ ಅನ್ನುವ ಶಬ್ದಕ್ಕೆ ಅನುಭವ ಅಂತ ಅರ್ಥ. ಭವ ಅಂದರೆ ಅನುಭವ, ಭವೇ ಭವೇ ಅಂದರೆ ಅನುಭವ ಬರುವಾಗ, ಯಾವುದೇ ಜ್ಞಾನ ಬರುವಾಗಲೂ, ವಿಶೇಷವಾಗಿ ಭಗವಂತನ ಜ್ಞಾನ ಅಷ್ಟು ಮಾತ್ರ ಅಲ್ಲ, ಯಾವುದೇ ಒಂದು ವಸ್ತುವಿನ ಜ್ಞಾನ ನಮಗಾಗ್ತಾ ಇದ್ದರೂ ಕೂಡ ಜ್ಞಾನ ಕೊಟ್ಟದ್ದಕ್ಕೆ ನಾನು ಚೇತನ ಅಂತಾಗಿದ್ದೇನೆ. ನಾನೊಂದು ಕಲ್ಲು ಮಣ್ಣು ಜಡ ಅಲ್ಲ, ಒಬ್ಬ ಚೇತನ ಅಂತಾದದ್ದೇ ದೇವರು ನನಗೆ ಚೈತನ್ಯವನ್ನು ಜ್ಞಾನವನ್ನು ಕೊಟ್ಟದ್ದಕ್ಕೆ. ಒಂದೊಂದು ಬಾರಿ ದೇವರು ನನಗೆ ಜ್ಞಾನವನ್ನು ಕೊಟ್ಟಾಗಲೂ ಆ ಚೈತನ್ಯವನ್ನು ಕೊಟ್ಟ ಪರಮಾತ್ಮನ ಸ್ಮರಣೆಯಾಗಿ ಭಗವಂತನಲ್ಲಿ ಭಕ್ತಿಯ ಉದ್ರೇಕ ಆಗಬೇಕು. ಜ್ಞಾನ ಯಾವಾಗ ಆಗುತ್ತೆ? ನನಗೆ ಜ್ಞಾನ ಆಗ್ತಾನೇ ಇರುತ್ತದೆ. ಒಂದಿಲ್ಲ ಒಂದು ವಸ್ತುವನ್ನು ನೋಡ್ತೇನೆ, ಒಂದಿಲ್ಲ ವಸ್ತುವನ್ನು ಕೇಳುತ್ತೇನೆ. ಯಾವುದೇ ಜ್ಞಾನವಾದಾಗಲೂ ಆ ಜ್ಞಾನ ಕೊಟ್ಟ, ಚೈತನ್ಯ ಕೊಟ್ಟ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಆ ಭಗವಂತನ ಸ್ಮರಣೆ ಬರಬೇಕು. ಭವೇ ಭವೇ ಯಥಾ ಭಕ್ತಿ, ಅನುಭವೇ ಅನುಭವೇ ಯಥಾ ಭಕ್ತಿ. ಯಾವ ಅನುಭವ ಬಂದಾಗಲೂ ನಿನ್ನಲ್ಲಿ ಭಕ್ತಿ ಬರಬೇಕು ಅಂತ. ಅದನ್ನೇ ಶ್ರೀಮದಾಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ. ಅಂತ ಅಂದರೆ ನಿರ್ಣಯ, ಪ್ರತಿಯೊಂದು ಜ್ಞಾನ ಕಾಲದಲ್ಲಿಯೂ ನಿನ್ನ ಸ್ಮರಣೆ ಬರಲಿ ಅಂತ ಶ್ರೀಮದಾಚಾರ್ಯರು ಕೂಡ ದ್ವಾದಶ ಸ್ತೋತ್ರದಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಶ್ರೀಮದ್ ಭಾಗವತವು ಕೂಡ ನಮಗೆ ತಿಳಿಸ್ತದೆ, ಭವೇ ಭವೇ ಯಥಾಭಕ್ತಿ ಪಾದಯೋಸ್ತವಜಾಯಿತು. ಇದೀಗ ಆಚಾರ್ಯರು ಹೇಳುವಾಗ ಅನೇಕ ಹೇಳಿದರು. ಜ್ಞಾನ ಬರುವಾಗ, ಇಚ್ಛೆ ಬರುವಾಗ, ಭಯ ಅಭಯ ನಾಚಿಕೆ, ಯಾವುದೇ ತರಹದ ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವ ಚ ಅಹಿಂಸಾ ಸಂತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಆ ಯಾವುದೇ ತರಹದ ಭಾವಗಳು, ಯಾವುದೇ ತರಹದ ಭಾವನೆಗಳು, ಮನೋವೃತ್ತಿಗಳು, ಅವುಗಳೆಲ್ಲ